ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಏನಂತ ನೋಡೋಣ ಬನ್ನಿ. ಸೊ ನಿನ್ನೆ ಮನೆಯಲ್ಲಿ ಎಲ್ಲ ಕಾವ್ಯ ಮತ್ತೆ ಅಶ್ವಿನಿ ಗೌಡರೆಲ್ಲ ಕುಣಿದಿ ಕುಪ್ಪಳಿಸಿ ಎಂಜಾಯ್ ಮಾಡಿದ್ದಾರೆ. ಸೊ ನೀವು ಈ ತರನೇ ಮಾಡ್ತಾ ಇದ್ರೆ ನಾವು ಸುಮ್ಮನೆ ಬಿಡ್ತೀವ ಅಂತ ಬಿಗ್ ಬಾಸ್ ಅವರು ಇವತ್ತು ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಅದೇ ಸ್ಟೂಡೆಂಟ್ ಆಫ್ ದ ಇಯರ್, ಸಾರಿ ಸ್ಟೂಡೆಂಟ್ ಆಫ್ ದ ವೀಕ್ BB ಕಾಲೇಜಲ್ಲಿ. ಸ್ಟಾರ್ಟಿಂಗ್ ನೋಡಿದಾಗ ನನಗೂ ಅರ್ಥ ಆಗಿಲ್ಲ, ಬಟ್ ಇವಾಗ ಅರ್ಥ ಆಗಿದೆ. ಅದೇನಪ್ಪಾ ಅಂದ್ರೆ 4 ಜನ ಅವ್ರವ್ರದ್ದು ಭಾವಚಿತ್ರ ಅಂದ್ರೆ ಫೋಟೋಸ್ನ ಎರಡೆರಡು ಫೋಟೋಸ್ನ ಹೋಗಿ ಬಚ್ಚಿಡ್ಬೇಕು. ಅವ್ರು ಎಲ್ಲಾದ್ರೂ ಬಚ್ಚಿಡ್ಬೋದು. ಅದನ್ನ ಬಾಕಿ ಜನ ಅಂದ್ರೆ ಬಾಕಿ ಟೀಮ್, ಇನ್ನೊಂದು ಟೀಮ್ ಇರುತ್ತಲ್ಲ, ಅವರು ಹುಡುಕ್ಬೇಕು. ಅವ್ರದ್ದೇ ಟೀಮ್ ಮಾಡ್ಕೊಂಡಿದ್ದಾರೆ, ಬಟ್ ಯಾರ್ಯಾರು ಅಂತ ನನಗೂ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ಬಿಗ್ ಬಾಸ್ ಅವ್ರು ಕೊಟ್ಟಿರೋ ಪ್ರಕಾರ ಧನುಷ್, ಕಾವ್ಯ, ಗಿಲ್ಲಿ, ಸಾರಿ ಗಿಲ್ಲಿ, ಕಾವ್ಯ ಅಂದ ತಕ್ಷಣ ಗಿಲ್ಲಿ ನೆನಪೇ ಆಗುತ್ತೆ. ಸೊ ಧನುಷ್, ಕಾವ್ಯ, ಜಾನ್ವಿ ಮತ್ತೆ ಅಭಿಷೇಕ್, ಇವ್ರು 4 ಜನ ಇಲ್ಲಿ ನನ್ನ ಪ್ರಕಾರ ಬಿಗ್ ಬಾಸ್ ಪ್ರೋಮೋದಲ್ಲಿ ಬಿಟ್ಟಿರೋದು. 4 ಜನ ಅವ್ರವ್ರದೇ ಎರಡೆರಡು ಭಾವಚಿತ್ರನ ಹೋಗಿ ಔಸಿಡ್ತಾರೆ, ಅಂದ್ರೆ ಬಚ್ಚಿಡ್ತಾರೆ. ಸೊ ಇನ್ ಬಾಕಿ ಜನ ನನ್ನ ಪ್ರಕಾರ ಗಿಲ್ಲಿ ಮತ್ತೆ ರಕ್ಷಿತಾ, ಧ್ರುವಂತ್, ಮಲ್ಲು, ಸೂರಜ್, 5 ಜನ ಹುಡುಕ್ತಾ ಇದಾರೆ. ಬಟ್ ಇನ್ನ ಯಾರ್ಯಾರೋ ಹುಡುಕ್ತಾ ಇರ್ಬೇಕು. ಬಟ್ ಬಿಗ್ ಬಾಸ್ ಅಲ್ಲಿ ಅವರು ಬೇಗ ಅಪ್ಡೇಟ್ ಮಾಡಿಲ್ಲ. ಸೊ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತಾರೆ. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವ್ರು ಹುಡುಕ್ತಾರೆ, ಇವ್ರು ಎಲ್ಲೆಲ್ಲೋ ಔಸಿಡ್ತಾರೆ. ಈ ಧ್ರುವಂತ್ ಅವ್ರು ಬಂದು ಹಾಸಿಗೆ ಕೆಳಗಡೆ ಎಲ್ಲ, ಮತ್ತೆ ಕಾವ್ಯ ಅವ್ರು ಬಂದು ಕಿಚನ್ ಕೆಳಗಡೆ ಎಲ್ಲ ಸರ್ಕಸ್ ಮಾಡೆಲ್ಲ ಔಸಿಡ್ತಾ ಇದಾರೆ. ಸೊ ಅಂತ ನಮ್ ರಕ್ಷಿತಾ ಅವ್ರು ಬಿಡ್ತಾರ. ಫಸ್ಟ್ ಹುಡುಕದೆ ರಕ್ಷಿತಾನೆ. ಅವ್ರು ಕಾವ್ಯ ಅವ್ರು, ನನ್ನ ಪ್ರಕಾರ ಕಾವ್ಯ ಮುಚ್ಚಿಡೋ ಜಾಗದಲ್ಲೇ ರಕ್ಷಿತಾ ಅವ್ರಿಗೆ ಸಿಕ್ಕಿರೋದು. ಸೊ ಅವ್ರದೇ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಈ ಟಾಸ್ಕ್ ಆಡ್ತಾನೆ ಮಲ್ಲು, ಧ್ರುವಂತ್ ಮತ್ತೆ ಸೂರಜ್ ಮಧ್ಯೆ ಕಿತ್ತಾಟ ನಡೆಯುತ್ತೆ. ಸೊ ಧ್ರುವಂತ್ ಅವ್ರ ಕೈಲಿರೋ ಫೋಟೋನ ಮಲ್ಲು ಮತ್ತೆ ಸೂರಜ್ ಅವರು ಕಿತ್ಕೊಳಕ್ ಟ್ರೈ ಮಾಡ್ತಾರೆ. ಆ ಟೈಮಲ್ಲಿ ಧ್ರುವಂತ್ ಅವರ ಕತ್ತಿಡ್ಕೊಳ್ತಾರೆ ಸೂರಜ್ ಅವರು. ಸೊ ನನ್ ಕತ್ತು ಬಿಡು ಅಂತ ಅವ್ರು ಕೇಳ್ತಾರೆ. ಸೊ ತುಂಬಾ ಪೇನ್ ಆಗಿರ್ಬೇಕು ನನ್ನ ಪ್ರಕಾರ. ಅದಕ್ಕೆ ರಿಯಾಕ್ಷನ್ ಅಶ್ವಿನಿ ಮೇಡಮ್ ಅವ್ರು ಕೊಡ್ತಾ ಇದಾರೆ. ಬಟ್ ಅವ್ರು ಇದಕ್ಕೆ ರಿಯಾಕ್ಷನ್ ಕೊಡ್ತಾ ಇದಾರಾ ಅಂತ ನನಗೂ ಗೊತ್ತಿಲ್ಲ. ಸೊ ಈ ತರ ತುಂಬಾ ಧ್ರುವಂತ್ ಅವ್ರಿಗೆ ಸ್ವಲ್ಪ ಪೇನ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಏನಾಗಿದೆ, ಏನ್ ಕತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ನನ್ನ ಅಕೌಂಟ್ ನ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಪ್ಲೀಸ್ ಸಪೋರ್ಟ್ ಮೀ.